ದೇವಿಗೆ ಯಥಾಶಕ್ತಿ ಪೂಜೆಯನ್ನು ಮಾಡಿ ಬಂದ್ಬಿಟ್ರೆ ದೇವಿ ಎಷ್ಟು ಶಕ್ತಿವಂತಳಾಗ್ತಾಳೋ ಅಷ್ಟು ಶಕ್ತಿ ನಿಮ್ಮ ರಕ್ಷಣೆಗೆ ವಿನಿಯೋಗ ಮಾಡ್ತಾಳೆ. ಇಲ್ಲಿ ಗ್ರಾಮ ದೇವತೆ ಅಂದ್ರೆ ಬಹಳ ಪ್ರಾಶಸ್ತ್ಯವನ್ನು ಹೊಂದಂತಹ ದೇವಿ ಅವಳು. ಒಂದು ಊರಿಗೆ ಆ ಊರು ಆ ದೇವಿಯ ಅಧೀನದಲ್ಲಿ ಇರುತ್ತೆ. ನಾವು ಆ ಊರಿನ ನಿವಾಸಿಗಳಾದ ನಂತರ ನಾವು ಆ ದೇವಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ನಡ್ಕೊಳ್ಳೋದು ಬಹಳ ಪ್ರಮುಖ. ನೀವು ಇರುವ ಗ್ರಾಮವನ್ನು ರಕ್ಷಣೆ ಮಾಡ್ತಿರೋಳು ಆಕೆ. ನಿಮ್ಗೆ ಯಾರಾದ್ರೂ ಏನಾದ್ರೂ ಅಭಿಚಾರ ಪ್ರಯೋಗ ಮಾಡಬೇಕು ಅಂದ್ರೂ ತಿಳಿದವ್ರು ನೇರವಾಗಿ ಮಾಡೋದಿಲ್ಲ. ನಿಮ್ಮ ಗ್ರಾಮ ದೇವರನ್ನ ಕಟ್ಟಾಕಿ ಪ್ರಯೋಗ ಮಾಡೋದು. ಯಾಕಂದ್ರೆ ಅವ್ರ ಸಹಾಯಕ್ಕೆ ಹೋಗ್ಬೇಡಪ್ಪ ನೀನು ಅಂತ. ಇಲ್ಲಿ ನೀವು ಆ ದೇವರಿಗೆ ಭಕ್ತಿಯಿಂದ ನಡ್ಕೊಂಡ್ಬಿಟ್ರೆ ನಿಮ್ಮ ವಿರುದ್ಧವಾದಂತಹ ನಕಾರಾತ್ಮಕ ಶಕ್ತಿ ಆ ಗ್ರಾಮವನ್ನು ಪ್ರವೇಶಿಸುವುದೇ ಇಲ್ಲ, ಪ್ರವೇಶಕ್ಕೆ ಬಿಡೋದೇ ಇಲ್ಲ. ಗ್ರಾಮವನ್ನು ಆಸ್ತಿಯನ್ನು ರಕ್ಷಣೆ ಮಾಡೋರು ಮುನೀಶ್ವರ. ಹಾಗಾಗಿ ಎಲ್ಲ ಊರಿನ ಪ್ರಾರಂಭ ಸ್ಥಾನದಲ್ಲೂ ಅಥವಾ ಊರಿನ ಕೊನೆಯ ಸ್ಥಾನದಲ್ಲೂ ಒಂದು ಮುನೇಶ್ವರನ ದೇವಸ್ಥಾನ ಉಂಟು ಇವತ್ತಿಗೂ ಕೂಡ. ಇನ್ನೂ ಹೆಚ್ಚಿಗೆ ಆಯಿತು ಅಂದ್ರೆ ಒಂದು ನಿಂಬೆ ಹಣ್ಣನ್ನ ದೇವಿ ಮುಂದೆ ಅದನ್ನ ಕಟ್ ಮಾಡಬೇಕು. ಕಟ್ ಮಾಡೋ ವಿಧಾನವೂ ಉಂಟು. ಯಾವ ನಿಂಬೆ ಹಣ್ಣು ಗಿಡಕ್ಕೆ ಅಂಟಿಕೊಂಡಿರುತ್ತದೋ ಬಹಳ ನಿರ್ಲಕ್ಷ್ಯಕ್ಕೊಳಪಡ್ತಿದ್ದಾವೆ. ಕಾರಣ ಏನು ಅಂದ್ರೆ ಹಳ್ಳಿಗಳಲ್ಲಿ ಗ್ರಾಮ ದೇವತೆಗಳು ಒಂದು ಸಣ್ಣ ಗುಡಿ, ಅವರೆಲ್ಲೋ ಪಾಪ ಶುಕ್ರವಾರನೋ ಮಂಗಳವಾರನೋ ದೇವಸ್ಥಾನ ತೆಗೆಯೋದು, ಚಿಕ್ಕ ದೇವಸ್ಥಾನ ಎಲ್ಲೋ ಮರದಡಿ ಇರೋದು, ಅದಕ್ಕೇನು ಹೋಗುದು. ನಮ್ಮ ಪಕ್ಕದೂರಲ್ಲಿ ನಮ್ಮ ಪಕ್ಕದ ಪಟ್ಟಣದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಗೋಪುರಗಳೆಲ್ಲ ಇದಾವೆ, ನಾವೊಂದು ಸ್ನ್ಯಾಪ್ ಹಾಕ್ಬೋದು, ಒಂದು ಫೋಟೋ ಹೊಡೆದು ಸ್ಟೇಟಸ್ ಹಾಕ್ಬೋದು, ನಾವೆಲ್ಲ ಹೋಗಿದ್ದೀವಿ ಅನ್ಕೋಬಹುದು. ಗ್ರಾಮ ದೇವಿಯನ್ನು ಹೊರತುಪಡಿಸಿ ಇವಳಿಗೆ ಪೂಜೆ ಮಾಡದೆ ನೀವು 100 ದೇವರುಗಳ ಪೂಜೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಹಳ್ಳಿಯಲ್ಲಿ ನೀವು ಬೆಳಗನ್ನವನ್ನು ನೈವೇದ್ಯ ಮಾಡಿ ನಿಂಬೆಹಣ್ಣು ಮಾಲೆ ಹಾಕಿ ಅಲ್ಲಿ ಬರುವಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಸೌಮಂಗಲ್ಯ ವಸ್ತುಗಳನ್ನು ದಾನ ಮಾಡಿದ್ರೆ